ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಆಸೆ ಪಟ್ಟು ಪ್ಲಾಜೋ ಸೆಟ್ನ ತೊಗೊಂಡಿರ್ತೀವಿ, ಆದರೆ ವೇರ್ ಮಾಡಿದಾಗ ಪ್ಯಾಂಟು ನಮಗೆ ಟೈಟ್ ಆಗ್ತಾ ಇರುತ್ತೆ, ಅಂದರೆ ಕಂಫರ್ಟ್ ಅಂತ ಅನಿಸಲ್ಲ. ಈ ಪಾರ್ಟಲ್ಲಿ ಏನಿದೆ ಇಲ್ಲಿ ತುಂಬ ಟೈಟ್ ಆಗ್ತಾ ಇರುತ್ತೆ, ಕೂತ್ಕೊಳ್ಳುವಾಗಾಗಿರ್ಬೋದು ಅಥವಾ ನಡೆದಾಡುವಾಗಾಗಿರ್ಬೋದು ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ತಾ ಇರಲ್ಲ. ಈ ಭಾಗದಲ್ಲಿ ತುಂಬ ಟೈಟ್ ಆಗಿರುತ್ತೆ. ಆಸೆಯಿಂದ ತೊಗೊಂಡಿರ್ತೀವಿ, ಅದನ್ನು ಎಸೆಯೋದಕ್ಕೂ ಆಗಲ್ಲ, ಇನ್ನೊಂದು ಕಡೆ ವೇರ್ ಮಾಡೋದಕ್ಕೂ ಆಗಲ್ಲ, ಏಕೆಂದರೆ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ತಾ ಇರಲ್ಲ. ಇದು ನಾರ್ಮಲಾಗಿ ಮಿನಿಮಮ್ ಸೈಜ್ ಏನಿರ್ತಾರೆ ಅಂಥವ್ರಿಗೆ ಈ ರೀತಿ ಪ್ರಾಬ್ಲಮ್ ಕಾಣಿಸಲ್ಲ. ತುಂಬ ದಪ್ಪ ಇರ್ತಾರಲ್ಲ ಅಂಥವ್ರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಇನ್ನೊಂದು ಬಿಗಿನರ್ಸ್ ಏನಾದರೂ ಪ್ಯಾಂಟ್ ಸ್ಟಿಚ್ ಮಾಡಿದಾಗ ಈ ರೀತಿ ಪ್ಯಾಂಟಲ್ಲಿ ಟೈಟ್ ಬರ್ತಾ ಇದೆ ಅಂತ ಅಂದ್ರೂ ಕೂಡ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಮೆಥಡ್ನ ಬಳಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಬೋದು. ಅಂದರೆ ಪ್ಯಾಂಟ್ ಈ ಪಾರ್ಟಲ್ಲಿ ಏನು ಟೈಟ್ ಆಗಿರುತ್ತೆ ಅದನ್ನು ಯಾವ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡಿ ವೇರ್ ಮಾಡೋದಕ್ಕೆ ಕಂಫರ್ಟ್ ಅನ್ನೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಸ್ಟಿಚ್ನ ಬಿಚ್ಕೊಳ್ಬೇಕಾಗತ್ತೆ ಸರಿ ಮಾಡೋದಕ್ಕೆ ಅಂತ ಹೇಳಿ. ಕಂಪ್ಲೀಟ್ ಪ್ಯಾಂಟ್ ಸ್ಟಿಚ್ ಬಿಚ್ಚೋದಕ್ಕೆ ಹೋಗಬಾರ್ದು. ಜಸ್ಟ್ ಇಲ್ಲೇನು ಜಾಯಿಂಟ್ ಮಾಡಿರ್ತೀವಲ್ಲ, ಹಿಪ್ ಪಾಯಿಂಟು ಮತ್ತು ಲೆಗ್ ಪಾಯಿಂಟು, ಇಲ್ಲಿಂದ ಒಂದು 6 ಇಂಚಸ್ ಆಗುವಷ್ಟು ಸ್ಟಿಚ್ನ ಬಿಚ್ಕೊಂಡ್ರೆ ಆಯಿತು. ನೋಡಿ ನಾನಿಲ್ಲಿ ಬಿಚ್ಕೊಂಡಿದ್ದೀನಿ, ಜಸ್ಟ್ ಒಂದು 6 ಇಂಚ್ ಆಗುವಷ್ಟು ಬಟ್ಟೆನ ಬಿಚ್ಕೊಂಡಿದ್ದೀನಿ. ಆಗ ನನಗೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ತೋರಿಸ್ತೀನಿ, ಕರೆಕ್ಟಾಗಿ 6 ಇಂಚ್ ಆಗುವಷ್ಟು ಬಟ್ಟೆನ ಬಿಚ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಬಿಚ್ಕೊಳ್ಳೋದಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಅಂದರೆ ಅದು ನೆಸೆಸಿಟಿ ಇಲ್ಲ, ಜಸ್ಟ್ ಇಷ್ಟು ಬಿಚ್ಕೊಂಡು ಕೂಡ ನಾವು ಪ್ಯಾಂಟ್ನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಎಲ್ಲ ಕಡೆನೂ 6 ಇಂಚು ನಾನು ಸ್ಟಿಚಸ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಬಿಚ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದೇ ಅಳತೆಗೆ ಕರೆಕ್ಟಾಗಿ ನಾವು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಬೇಕಲ್ವ, ಅದಕ್ಕೆ ಬಟ್ಟೆನ ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ಕಲರ್ ಕ್ಲಾತ್ನ ತೊಗೊಂಡು, ನಾರ್ಮಲಾಗಿ ಲೈನಿಂಗ್ ಕ್ಲಾತ್ಗಳು ಸಿಗುತ್ತೆ ಅಲ್ವಾ, ಅದರಲ್ಲೇ ಸೇಮ್ ಕಲರ್ ಕ್ಲಾತ್ನ ತೊಗೊಂಡು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡೋದಕ್ಕೆ ಅಂತ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. 6 ಇಂಚಸ್ ತೊಗೊಂಡಿದ್ದೀವಿ ಅಲ್ಲ, 1 ಇಂಚಸ್ ಎಕ್ಸ್ಟ್ರಾ ಅನ್ನೋ ರೀತಿಯಲ್ಲೇ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಇಲ್ಲಿ 7 ಇಂಚಸ್ಗೆ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಬ್ಬರು ಕಸ್ಟಮರ್ ಕೊಟ್ಟಿರುವಂಥ ಪ್ಯಾಂಟು ಟೈಟ್ ಇದೆ, ಇದನ್ನು ಸರಿ ಮಾಡಿಕೊಡಿ ಅಂತ ಮುಂಚೆ ಒಂದಿಬ್ಬರಿಗೆ ಸರಿ ಮಾಡಿಕೊಟ್ಟಿದೆ. ಸೊ ಅದಕ್ಕೋಸ್ಕರ ನನಗೂ ಅದೇ ಥರ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. 2 ಪ್ಯಾಂಟ್ನ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿಕೊಡ್ಬೇಕು. ಅದಕ್ಕೆ ಅಂತ ಹೇಳಿ ನೋಡಿ ಈಗ ಈ ರೀತಿ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ 8 ಪೀಸಸ್ ಬೇಕಾಗುತ್ತೆ, ಯಾಕಂದರೆ 8 ಎಡ್ಜಸ್ ಇರುತ್ತೆ, ನಾವು ಅದನ್ನು ತೆಗೆದಿರ್ತೀವಲ್ಲ, ಅಂದರೆ ಸ್ಟಿಚಸ್ನ ರಿಮೂವ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ 8 ಪೀಸ್ ಆಗುವಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. 4 ಪೀಸಸ್ ಬಟ್ಟೆ ಕಟ್ಟಾಗಿದೆ, ಇನ್ನು 4 ಪೀಸಸ್ ಆಗುವಷ್ಟು ಬಟ್ಟೆನ ಕಟ್ ಮಾಡ್ಕೊತೀನಿ. ಈ ಬಟ್ಟೆನ ಈ ರೀತಿ ಎಡ್ಜಸ್ಸಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಿಚ್ ಮಾಡೋದಂತ ಕೂಡ ತೋರಿಸ್ತೀನಿ. ನೋಡಿ ಇಲ್ಲೇನು ಸ್ಟಿಚ್ನ ಬಿಚ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಒಂದೊಂದೇ ಪೀಸ್ ಅನ್ನೋ ರೀತಿಯಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳುವಾಗ ಪ್ಯಾಂಟ್ನ ಸೀದಾ ಕಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ಲ, ಅದರ ರಾಯ್ ಎಡ್ಜಸ್ ಆಗಿರ್ಬೋದು ಅಥವಾ ಸ್ಟಿಚಸ್ ಆಗಿರ್ಬೋದು ರಾಂಗ್ ಸೈಡ್ಗೆ ಬೀಳಬೇಕು. ಅದಕ್ಕೋಸ್ಕರ ರೈಟ್ ಸೈಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಅದಕ್ಕೆ ಪ್ಯಾಂಟ್ನ ಈಗ ರೈಟ್ ಸೈಡ್ಗೆ ಬರೋ ರೀತಿಯಲ್ಲಿ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇವಾಗ ನೋಡಿ ಒಂದೊಂದೇ ಪೀಸ್ನ ಈ ರೀತಿ ಸ್ಟಿಚಸ್ ರಿಮೂವ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ಇಟ್ಕೊಂಡು ಪಟ್ಟಿನ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಪಟ್ಟಿನ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ಒಂದೊಂದೇ ಕಡೆ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ನಾವೀಗ. ಸ್ಟಿಚ್ ಮಾಡಿಕೊಂಡು ನಾರ್ಮಲಾಗಿ ಮೇಲ್ಗಡೆಯಿಂದ ಒಂದು ಟಾಪ್ ಸ್ಟಿಚ್ನ ಕೂಡ ಹಾಕ್ಕೊಳ್ಬೇಕು. ಈ ಕಡೆ ಸೈಡ್ ಬಟ್ಟೆನ ಕೂಡ ಜಾಯಿನ್ ಮಾಡ್ಕೊಳ್ಬೇಕು. ರಾಂಗ್ ಎಡ್ಜಸ್ ಇಲ್ಲದೆ ಇದು ಒಳಗಡೆಗೆ ಬರಬೇಕಂದ್ರೆ ರಾಂಗ್ ಸೈಡ್ಗೆ ಬರಬೇಕು. ಯಾವುದೇ ಕಾರಣಕ್ಕೂ ರೈಟ್ ಸೈಡಿಗೆ ಬರಬಾರ್ದು ರಾಂಗ್ ಎಡ್ಜಸ್ ನಾವು ಸ್ಟಿಚ್ ಮಾಡುವಂಥದ್ದು.
ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಕಡೆ ಸ್ಟಿಚ್ ಮಾಡಿದ್ದೀನಲ್ಲ, ಮಿಕ್ಕಿರುವಂಥ ಅಷ್ಟು ಕಡೆಗೂ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೋತೀನಿ ಬಟ್ಟೆನ. ನೋಡಿ, ಇಲ್ಲಿ ಸ್ಟಿಚಸ್ನ ರಿಮೂವ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲೂ ಕೂಡ ಬಟ್ಟೆನ ನಾವು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಟೋಟಲಾಗಿ 6 ಇನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಬಟ್ಟೆನ. ಈ ರೀತಿ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೊಂಡ್ವಿ ಅಲ್ಲ, ಅದೇ ಥರ ಈ ರೀತಿ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಬೇಕು. ಅದೇ ಥರ ಬಟ್ಟೆನ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಟಾಪ್ ಸ್ಟಿಚ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಆ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಈ ರೀತಿ ಪಟ್ಟಿಗಳಲ್ಲಿ ಜಾಯಿನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಇವಾಗ ಕಂಪ್ಲೀಟಾಗಿ ಎಕ್ಸ್ಟ್ರಾ ಪೀಸಸ್ನ ನಾನಿಲ್ಲಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ 8 ಪೀಸಸ್ನ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ಮೊದಲನೇದಾಗಿ ನಾವು ಹಿಪ್ ಸೈಡ್ ಏನಿದೆ ಅಲ್ಲ, ಇಲ್ಲಿ ಸ್ಟಿಚಸ್ನ ಹಾಕ್ಕೊಳ್ಬೇಕು. ಹಾಕ್ಕೊಳ್ಳೋಕ್ಕೂ ಮುಂಚೆ ನಾವು ಆವಾಗಲೇ ಏನು ಪ್ಯಾಂಟ್ನ ಸೀದಾ ಕಡೆಗೆ ತಿರ್ಗಿಸ್ಕೊಂಡಿದ್ವಿ, ಇವಾಗ ಅದರ ಅಪೋಸಿಟ್ ಕಡೆಗೆ ಪ್ಯಾಂಟ್ನ ತಿರ್ಗಿಸ್ಕೊಬೇಕು. ಅಂದರೆ ಉಲ್ಟಾ ಕಡೆಗೆ ತಿರ್ಗಿಸ್ಕೊಬೇಕು, ಯಾಕೆಂದರೆ ಈಗ ಸ್ಟಿಚ್ ಹಾಕಬೇಕಲ್ವ, ಅದಕ್ಕೋಸ್ಕರ ಆ ರೀತಿ ಉಲ್ಟಾ ಕಡೆಗೆ ತಿರ್ಗಿಸ್ಕೊಂಡು ಫಸ್ಟಿಗೆ ಹಿಪ್ ಪಾಯಿಂಟ್ನ ನಾವು ಜಾಯಿಂಟ್ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸೈಡ್ ಹಿಪ್ ಸೈಡ್ನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಹಿಪ್ ಪಾಯಿಂಟ್ನ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ ನೋಡಿ. ಇಲ್ಲಿ ಸ್ಟಿಚ್ನ ರಿಮೂವ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ತೊಗೊಬೇಡಿ, ಅದಕ್ಕೂ ಮೇಲ್ಗಡೆ ಸ್ಟಿಚ್ ಇರುತ್ತಲ್ಲ, ಅದ್ರ ಮೇಲಿಂದನೇ ಸ್ಟಿಚಸ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆಯಿಂದ ಅಲ್ಲಿಂದನೇ ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಅಲ್ಲಿಂದ ಸ್ಟಿಚಸ್ನ ತೊಗೊಂಡು ಈಗ ನಾವು ಜಾಯಿನ್ ಮಾಡಿರೋ ಬಟ್ಟೆ ಏನು ಕಾಣಿಸ್ತಾ ಇದೆಯಲ್ವ ಆ ಕಡೆಗೆ, ಅಂದರೆ ಸ್ವಲ್ಪ ಕ್ರಾಸಲ್ಲಿ ನಾವು ಸ್ಟಿಚ್ನ ತೊಗೊಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಕ್ರಾಸಲ್ಲಿ ತೊಗೊಂಡೆ ಅಲ್ಲ ಸ್ಟಿಚ್ಚು, ಅದೇ ಥರ ಸ್ಟಿಚಸ್ನ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಎಕ್ಸ್ಟ್ರಾ ಪೀಸು ಜಾಯಿನ್ ಆದಂಗೆ ಅನಿಸುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಎಕ್ಸಾಕ್ಟ್ ಸ್ಟಿಚ್ಚು ಇಲ್ಲಿತ್ತು, ಆದರೆ ನಾನು ಈಗ ಇಲ್ಲಿಂದ 1.5 ಇಂಚ್ ಆಗುವಷ್ಟು ಮಾರ್ಕಿಂಗ್ನ ತೊಗೊಂಡು ಈ ರೀತಿಯಾಗಿ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನಾವು ದೊಡ್ಡದು ಮಾಡೋದಕ್ಕೂ ಆಗಲ್ಲ. ಮಿನಿಮಮ್ ಅಂದರೆ 1.5 ಇಂಚಷ್ಟು ನಾವು ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೊಳ್ಬೋದು. ಈ ರೀತಿಯಾಗಿ ನೋಡಿ, 1.5 ಇಂಚ್ ಎಕ್ಸ್ಟ್ರಾ ಆಯಿತು ಅಂದರೆ ಟೋಟಲಾಗಿ 3 ಇಂಚು ಎಕ್ಸ್ಟ್ರಾ ಬಟ್ಟೆ ಸಿಗುತ್ತೆ. ಆವಾಗ ನಮಗೆ ಆಟೋಮೆಟಿಕಲ್ಲಿ ಪ್ಯಾಂಟ್ ಲೂಸ್ ಆಗುತ್ತೆ, ವೇರ್ ಮಾಡಿದಾಗ ಕಂಫರ್ಟ್ ಅಂತ ಅನಿಸುತ್ತೆ. ಇವಾಗ ಹಾಕಿರೋ ಸ್ಟಿಚ್ ಮೇಲೇ ಮತ್ತೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಡಬಲ್ ಸ್ಟಿಚ್ ಬಂದರೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಅಂತ ಹೇಳಿ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸೈಡ್ ಹಿಪ್ ಪಾಯಿಂಟ್ ಜಾಯಿಂಟ್ ಮಾಡ್ಕೊಂಡಾಗಿದೆ ಅಲ್ಲ, ಇವಾಗ ಮತ್ತೆ ಇನ್ನೊಂದು ಸೈಡ್ ಹಿಪ್ ಪಾಯಿಂಟ್ ಏನಿದೆ ಅಲ್ಲ, ಅದನ್ನು ಕೂಡ ಸೇಮ್ ಮೆಥಡಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಮೇಲಿಂದ ಸ್ಟಿಚ್ಚಿಂದನೇ ತೊಗೊಂಡು ರಫ್ ಸ್ಟಿಚ್ ಹಾಕಿ ಅದಾದಮೇಲೆ ಮತ್ತೆ ಈ ರೀತಿ ಕ್ರಾಸಲ್ಲಿ ನಾವು ಸ್ಟಿಚ್ನ ಹಾಕ್ಕೊಳ್ಬೇಕಾಗತ್ತೆ. ಇದೇ ರೀತಿ ಸ್ಟಿಚ್ ಹಾಕ್ಕೊಂಡು ನಾವು ಹಿಪ್ ಪಾಯಿಂಟ್ನ ಜಾಯಿಂಟ್ ಮಾಡ್ಕೋಬೇಕು. ನಾರ್ಮಲಾಗಿ ಪ್ಯಾಂಟ್ ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡ್ತೀವಿ ಅಲ್ವಾ, ಅದೇ ರೀತಿಯಲ್ಲಿ ಮೊದಲನೇದಾಗಿ ಹಿಪ್ ಪಾಯಿಂಟ್ನ ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಲೆಗ್ಸ್ ಕಡೆಯಿಂದ ಸ್ಟಿಚಸ್ನ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈಗ 2 ಸೈಡ್ ಹಿಪ್ ಪಾಯಿಂಟ್ ಜಾಯಿಂಟ್ ಮಾಡಿ ಆಗಿದೆ ಅಲ್ಲ, ಈಗ ಲೆಗ್ಸ್ ಕಡೆಯಿಂದ ಸ್ಟಿಚಸ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕೋದಕ್ಕೂ ಮೊದಲು ಇಲ್ಲಿ ಎಕ್ಸ್ಟ್ರಾ ಪೀಸ್ ಇದೆ ಅಲ್ಲ, ಹಿಪ್ ಪಾಯಿಂಟ್ ಜಾಯಿಂಟ್ ಮಾಡಿದ್ದೀವಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿದೆ ಅಲ್ಲ, ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಆವಾಗ ಸ್ಟಿಚಸ್ ಹಾಕುವಾಗ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ನಾರ್ಮಲಾಗಿ ಸ್ವಲ್ಪ ಎಕ್ಸ್ಟ್ರಾನ ರೀತಿಯಲ್ಲೇ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಈಗ ಆ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಬಟ್ಟೆ ಕಟ್ ಮಾಡಿ ತೆಗಿಬೋದು, ಆದರೆ ಶಾರ್ಟೇಜ್ ಆದರೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನ ರೀತಿಯನ್ನೇ ಬಟ್ಟೆನ ತೊಗೊಬೇಕು. ಇವಾಗ ನೋಡಿ, ಲೆಗ್ಸ್ ಕಡೆಯಿಂದ ಸ್ಟಿಚಸ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಹಿಪ್ ಪಾಯಿಂಟಲ್ಲಿ ಏನು ಬಟ್ಟೆನ ಜಾಯಿಂಟ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸ್ವಲ್ಪ ಕ್ರಾಸಾಗಿ ನಾವು ಸ್ಟಿಚಸ್ನ ತೊಗೊಳ್ಬೇಕಾಗತ್ತೆ. ಈ ರೀತಿ ಕ್ರಾಸಾಗಿ ಸ್ಟಿಚಸ್ನ ಹಾಕ್ಕೊಂಡು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ನಾರ್ಮಲಾಗಿ ಈ ಪಾಯಿಂಟಲ್ಲೇ ಟೈಟ್ ಬರೋವಂಥದ್ದು ಪ್ಯಾಂಟು, ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಓಡಾಡೋಕ್ಕೂ ಕಂಫರ್ಟ್ ಅಂತ ಅನ್ನಿಸ್ತಾ ಇರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮೆಥಡ್ನ ಫಾಲೋ ಮಾಡಿಕೊಂಡು ನಾವು ಪ್ಯಾಂಟ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಇರೋಂಥ ಪೀಸ್ಗಳನ್ನ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕ್ರಾಸಲ್ಲಿ ಈ ರೀತಿ ಸ್ಟಿಚಿಂಗ್ನ ತೊಗೊಂಡು ಅದಾದಮೇಲೆ ಮತ್ತೆ ಇರೋ ಅಂಥ ಸ್ಟಿಚ್ ಮೇಲೇ ಸ್ಟಿಚಸ್ನ ಜಾಯಿಂಟ್ ಮಾಡಿ ಬಿಟ್ಬಿಡಬೇಕು. ಮತ್ತು ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿ ತೆಗೆದ್ರೆ ಪ್ಯಾಂಟ್ ಲೂಸ್ ಆಗುತ್ತೆ ಮತ್ತು ವೇರ್ ಮಾಡೋಕ್ಕೂ ಕೂಡ ಫ್ರೀ ಅಂತ ಅನಿಸುತ್ತೆ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೋದು. ಸಪೋಸ್ ಕೆಲವೊಂದು ಸಲ ಬಿಗಿನರ್ಸ್ ಪ್ಯಾಂಟ್ ಸ್ಟಿಚ್ ಮಾಡುವಾಗ ಹಿಪ್ ಸೈಜ್ ಸರಿಯಾಗಿ ತೊಗೊಳ್ದಿರ ಸ್ಟಿಚ್ ಮಾಡಿರ್ತಾರೆ. ಅಂಥ ಟೈಮಲ್ಲಿ ಟೈಟ್ ಆಯಿತು ಅಂತ ಹೇಳಿದಾಗ ಈ ರೀತಿ ಮೆಥಡ್ನ ಫಾಲೋ ಮಾಡಿಕೊಂಡು ಪ್ಯಾಂಟ್ನ ಲೂಸ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ನಾವು ಏನು ಪ್ಯಾಂಟ್ ತೊಗೊಂಡಿರ್ತೀವಿ ರೆಡಿ ಪ್ಯಾಂಟು, ಟೈಟ್ ಆದಾಗ ಕೂಡ ಈ ಮೆಥಡ್ನ ಫಾಲೋ ಮಾಡಿಕೊಂಡು ಪ್ಯಾಂಟ್ನ ಆರಾಮ್ಸೆ ವೇರ್ ಮಾಡ್ಬೋದು.
ಇಲ್ಲಿ ನೋಡಿ ರೈಟ್ ಸೈಡಿಗೆ ತಿರುಗಿಸಿದ್ದೀನಿ ಪ್ಯಾಂಟ್ನ. ಯಾವುದೇ ಥರ ಶೇಪ್ ಹಾಳಾಗಿಲ್ಲ, ಚೆನ್ನಾಗಿಯೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಪೀಸು ಕೂಡ ಜಾಯಿಂಟ್ ಆಗಿದೆ. ಪ್ಯಾಂಟ್ ಕೂಡ ಶೇಪ್ ಹಾಳಾಗಿಲ್ಲ, ನೀಟಾಗಿಯೇ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನೀವೇನೆ, ಇಲ್ಲಿಂದ 1/4 ಇಂಚು 1/4 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಸಿಕ್ಕಿದೆ ನಮಗೆ. ಇವಾಗ ಬಟ್ಟೆ ಲೂಸ್ ಅನಿಸುತ್ತೆ. ಹಿಂದೆ ಮುಂದೆ 2 ಸೈಡ್ ಕೂಡ ಅಷ್ಟೇ ಬಟ್ಟೆ ಜಾಯಿಂಟ್ ಮಾಡಿರೋದ್ರಿಂದ ಆರಾಮಾಗಿ ವೇರ್ ಮಾಡ್ಬೋದು. ಕೂತ್ಕೊಂಡಾಗಲೂ ಕೂಡ ಫ್ರೀ ಅನಿಸುತ್ತೆ, ಯಾವುದೇ ಥರ ಟೈಟ್ ಅನಿಸಲ್ಲ ಅಥವಾ ಪ್ಯಾಂಟ್ನ ಎಸೆಯುವಂಥ ಸಂದರ್ಭವೂ ಕೂಡ ಬರೋದಿಲ್ಲ. ನೋಡಿದ್ರಲ್ಲ, ಈ ರೀತಿ ನಾವು ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡಿಕೊಂಡು ಪ್ಯಾಂಟ್ನ ಸರಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಲೆಗ್ ಪಾಯಿಂಟ್ ಹತ್ರನೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಸಿಕ್ಕಿದೆ ನಮಗೆ. ನಾವೇನು ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆ ಸಿಕ್ಕಿದೆ. ಆವಾಗ ಆರಾಮ್ಸೆ ಪ್ಯಾಂಟ್ನ ವೇರ್ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಸ್ವಲ್ಪ ಮಟ್ಟಿಗಾದರೂ ಇಷ್ಟ ಆಯಿತು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಟಾಟಾ ಬಾಯ್.